ಇನ್ನು ಕುಮಾರಸ್ವಾಮಿ ರಾಜ್ಯ ರಾಜಕಾರಣಕ್ಕೆ ಬರ್ತಾರೆ ಅನ್ನೋ ಎಐ ವಿಡಿಯೋ ಬಗ್ಗೆ ಡಿಕೆ ಸುರೇಶ್ ಮಾತಾಡಿದ್ದಾರೆ. ಎಚ್ಡಿಕೆ ರಾಜೀನಾಮೆ ಕೊಟ್ಟ ಮೇಲೆ ಆ ಮಾತು ಅಂದಿದ್ದಾರೆ. ಇದರ ಜೊತೆಗೆ ಯಾರು ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನರ್ಥ? ಎಚ್ಡಿಕೆ ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬರೋದು, ಅವರನ್ನು ಯಾಕೆ ಕರ್ಕೊಂಡ್ ಬರ್ತೀರಿ? ಅಲ್ಲಿರೋದು ಇಷ್ಟ ಇಲ್ವಾ? ಕುಮಾರಸ್ವಾಮಿ ಫ್ಯಾನ್ಸ್ ವಿಡಿಯೋ ಬಗ್ಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ಇದು. ಡ್ಯಾಡಿ ಸೋಮ ಅಂದ್ರೆ ಏನು? ಡ್ಯಾಡಿ ಸೋಮ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀ ಎಂಟ್ರಿ ಕೊಡ್ತಿದ್ದೀನಿ ಅಂತ ಅರ್ಥ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದರೆ ಬ್ಯಾಕ್ ಹೋಮ್ ಅಂತ ಅಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದ್ದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮಗೆ? ಈ ದೇಶದ ಬಗ್ಗೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದು 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಎಚ್ಡಿಕೆ ರಾಜೀನಾಮೆ ಕೊಟ್ಟ ಮೇಲೆ ಆ ಮಾತು ಅಂದಿದ್ದಾರೆ. ಇದರ ಜೊತೆಗೆ ಯಾರು ಡ್ಯಾಡಿ ಈಸ್ ಹೋಮ್ ಅಂದ್ರೆ ಏನರ್ಥ? ಎಚ್ಡಿಕೆ ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬರೋದು, ಅವರನ್ನು ಯಾಕೆ ಕರ್ಕೊಂಡ್ ಬರ್ತೀರಿ? ಅಲ್ಲಿರೋದು ಇಷ್ಟ ಇಲ್ವಾ? ಕುಮಾರಸ್ವಾಮಿ ಫ್ಯಾನ್ಸ್ ವಿಡಿಯೋ ಬಗ್ಗೆ ಡಿಕೆ ಸುರೇಶ್ ಪ್ರತಿಕ್ರಿಯೆ ಇದು. ಡ್ಯಾಡಿ ಸೋಮ ಅಂದ್ರೆ ಏನು? ಡ್ಯಾಡಿ ಸೋಮ ಅಂದ್ರೆ ಮತ್ತಷ್ಟು ಪ್ರಭಾವಿತವಾಗಿ ನಾನು ಬರ್ತೀನಿ, ರೀ ಎಂಟ್ರಿ ಕೊಡ್ತಿದ್ದೀನಿ ಅಂತ ಅರ್ಥ. ಒಳ್ಳೆ ಚೆನ್ನಾಗಿ ರಾಜೀನಾಮೆ ಕೊಟ್ಟ ಮೇಲೆ ತಾನೇ ಅದ್ರ ಮಾತು. ಡ್ಯಾಡಿ ಸೋಮ್ ಅಂತ ಅಂದರೆ ಬ್ಯಾಕ್ ಹೋಮ್ ಅಂತ ಅಂದರೆ ಅವ್ರು ರಾಜೀನಾಮೆ ಕೊಟ್ಟ ಮೇಲೆ ಕರ್ನಾಟಕಕ್ಕೆ ಬಂದಿದ್ದಾರೆ ಅಂತ. ಈಗ ಸದ್ಯಕ್ಕೆ ದೇಶದ ಆಗು ಹೋಗುಗಳ ಬಗ್ಗೆ ಗಮನ ಹರಿಸ್ತಾ ಇದ್ದಾರೆ. ಯಾಕೆ ಅವ್ರನ್ನ ಕರ್ಕೊಬರ್ತಾ ಇದ್ದೀರಿ? ಅಲ್ಲಿರೋದು ಇಷ್ಟ ಇಲ್ವಾ ನಿಮಗೆ? ಈ ದೇಶದ ಬಗ್ಗೆ ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಇದ್ದಾಗ ಒಂದು 3 ತಿಂಗಳು ದೆಹಲಿನಲ್ಲಿ ಗಟ್ಟಿಗೆ ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಕರ್ನಾಟಕನೇ ವಾಸ್ತವ್ಯ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.